ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿ ಅವರೇ ಬೇಳೆ ಮೇಳ ನಡೀತಾ ಇದೆ. ಈ ಮೇಳದಲ್ಲಿ ಅಡಿಗೆಗಳು ತುಂಬಾ ತರ ಅಡಿಗೆಗಳು ಮಾಡ್ತಾರೆ. ಈ ಬರೀ ಇದಕ್ಕಿನ ಬೇಳೆ 15 kg ಬೇಳೆ ಹಾಕ್ಬಿಟ್ಟು ಈಗ ಇವರು ಕುರ್ಮಾ ಮಾಡ್ತಾ ಇದ್ದಾರೆ. ಅವರೇ ಬೇಳೆ ಕುರ್ಮಾ. ನೀವು ಸಾಂಬಾರು ನೋಡಿರ್ಬೋದು, ಸಾಂಬಾರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸುಮಾರು ದಿನ ಹಿಂದೆ. ಈಗ ಮೇಳದಲ್ಲಿ ಮಾಡೋವಂಥ ಒಂದು ಕುರ್ಮಾ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಈ ಕಡೆ ಸರ್ಜಾಪುರ ಅತ್ತಿಬೆಲೆ ರೋಡು, ಈ ಕಡೆ ನಿಯರ್ ಬೈ ಸರ್ಜಾಪುರ ನಿಯರ್ ಬೈ ಇರುವಂಥವ್ರು ಈ ಮೇಳಕ್ಕೆ ಬರ್ಬೋದು. ಈಗ ಬನ್ನಿ ನೋಡೋಣ ಇವರು ಇದಕ್ಕಿನ ಬೇಳೆ ಹಾಕ್ಬಿಟ್ಟು ಈಗ ಕುರ್ಮಾ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಸ್ನೇಹಿತರೆ ನೋಡಿ, ಇದಕ್ಕಿನ ಬೇಳೆ ಈಗ ಕುರ್ಮಾ ಮಾಡೋದಕ್ಕೆ ಈಗ ಪಲಾವ್ ಸಾಮಾನು ತಗೊಂಡಿದ್ದಾರೆ. ನೋಡಿ, ಇದರಲ್ಲಿ ನೋಡಿ 2 ಹಿಡಿಯಷ್ಟು ಕಾಳು ಮೆಣಸು ಹಾಕೊಂಡಿದ್ದಾರೆ. ನೋಡಿ 15ರಿಂದ 20 ಯಾಲಕ್ಕಿ ಹಾಕೊಂಡಿದ್ದಾರೆ. ಮತ್ತೆ ಸ್ವಲ್ಪ ಚಕ್ಕೆ ಹಾಕೊಂಡಿದ್ದಾರೆ. ಮತ್ತೆ ಲವಂಗ ಜಸ್ಟ್ ಒಂದು 25 ಗ್ರಾಮ್ ಅಷ್ಟು ಲವಂಗ ಹಾಕೊಂಡಿದ್ದಾರೆ. ನೋಡಿ, ಇಷ್ಟನ್ನು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಈಗ ಇದರಲ್ಲಿ ನೋಡಿ ಎಣ್ಣೆ ಹಾಕೊಂಡಿದ್ದಾರೆ. ಜಸ್ಟ್ ಒಂದು 1/4 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ್ದಾದ್ಮೇಲೆ ಈಗ ಒಂದು 2 ಹಿಡಿಯಷ್ಟು ಪುದೀನ ಹಾಕೊಂಡಿದ್ದಾರೆ. ಈಗ ಫಸ್ಟ್ ಪುದೀನ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಪುದೀನ ಫ್ರೈ ಆದ್ಮೇಲೆ ಈಗ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಮಸಾಲೆ ಐಟಮ್ ಎಲ್ಲ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಒಂದು 2 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಒಂದು ಅರ್ಧ kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ನೋಡಿ, ಶುಂಠಿ ಒಂದು 100 ಗ್ರಾಮ್ ಶುಂಠಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಹೈ ಫ್ಲೇಮ್ ಇಡಬಾರ್ದು. ನೋಡಿ, ಅದರಲ್ಲೇನೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. ನೋಡಿ, 3, 4, 5 ನೋಡಿ 5 ಹಿಡಿ ಧನಿಯಾ ಕಾಳು ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಧನಿಯಾ ಕಾಳು ಲಾಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಧನಿಯಾ ಕಾಳು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಒಣಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಒಣಕೊಬ್ಬರಿ ಒಂದು 2ರಿಂದ 3 ಕಾಯಿ ಒಣಕೊಬ್ಬರಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 100 ಗ್ರಾಮ್. ನೋಡಿ, ಈಗ ಕಡಲೆಪಪ್ಪು ಹಾಕ್ತಾ ಇದ್ದಾರೆ. ಇಷ್ಟು ಕಡಲೆಪಪ್ಪು ಒಂದು ಅರ್ಧ kg ಅಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ಒಂದು 3-4 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೇಬಿ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ನೋಡಿ, ಬೇಬಿ ಗೋಡಂಬಿ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದಾರೆ. 2 ಸತಿ ತೊಳೆದ್ಬಿಟ್ಟು ಇದು ನೆನ್ಸ್ಕೊಂಡಿದ್ದೀರಾ? ನೆನ್ಸಿದ್ದೀರಾ ಇದು? ಅಷ್ಟೇ. ನೋಡಿ, ಇದನ್ನೇನು ನೆನ್ಸಿಲ್ಲ, ಜಸ್ಟ್ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಇದನ್ನ ಬೇಬಿ ಗೋಡಂಬಿ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಮಸಾಲ ಇದು ರೆಡಿ ಆಗಿದೆ. ಇದಕ್ಕಿನ ಬೇಳೆ ಕುರ್ಮಾ ಮಾಡೋದಕ್ಕೆ ಒಂದು 3ರಿಂದ 4 ಲೀಟರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಪುದೀನ ಹಾಕ್ಕೊಂಡಿದ್ದಾರೆ. ಪುದೀನ ಮತ್ತೆ ಕಸ್ತೂರಿ ಮೇಥಿ. ನೋಡಿ, ಈಗ ಪುದೀನ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಬೆಳ್ಳುಳ್ಳಿ ಪೇಸ್ಟು ಒಂದು 2 ಚಮಚ ಹಾಕ್ಕೊಂಡಿದ್ದಾರೆ. ಮತ್ತು ಶುಂಠಿ ಪೇಸ್ಟು 2 ಚಮಚ. ನೋಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಈಗ ಅದೊಂದು 2 ಚಮಚ. ನೋಡಿ, ಇದರಲ್ಲಿ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 2ರಿಂದ 3 ಟೀ ಸ್ಪೂನ್ ಅರಿಶಿನ ಪುಡಿ.
ನೋಡಿ ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಈರುಳ್ಳಿ ಒಂದು 3 ರಿಂದ 4 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ ಈರುಳ್ಳಿ ಎಲ್ಲಾನು ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಒಂದು 1.5-2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಅದರಲ್ಲೇ ಒಂದು ಹಿಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಮತ್ತೆ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಒಂದು 2.5 ಹಿಡಿಯಷ್ಟು ಕಲ್ಲುಪ್ಪು. ನೋಡಿ ಈಗ ಇದಕ್ಕಿನ ಬೇಳೆ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು kg ಐತಣ್ಣ? ಇದು 15. ಟೋಟಲ್ 15 kg ಈಗ ಇದಕ್ಕಿನ ಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಬೇಳೆ ಹಾಕ್ಕೊಂಡಿದ ನಂತರ ಈಗ ನೀರು ಹಾಕ್ಕೊಂಡಿದ್ದಾರೆ. ಎಷ್ಟು ಒಂದು 10 ಲೀಟರ್ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಆಲೂಗಡ್ಡೆ ಹಾಕ್ಕೊತಾ ಇದ್ದಾರೆ. ನೋಡಿ ಇದನ್ನ ಸಣ್ಣ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ನೀರು ಹಾಕಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ನೋಡಿ ಅರ್ಧ ಬೇಳೆ ಬೆಂದಿರುತ್ತೆ, ಇದಕ್ಕಿನ ಬೇಳೆ ಅರ್ಧ ಬೆಂದಿರುತ್ತೆ. ಬೆಂದಿದ್ದಾದ್ಮೇಲೆ ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಇದರಲ್ಲಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ ಬೇಳೆ ಎಲ್ಲನೂ ಒಂದು 60% ಬೆಂದಿದೆ. ಬೆಂದಿದ್ದಾದಮೇಲೆ ಇದರಲ್ಲಿ ಡೈರೆಕ್ಟು ಧನಿಯಾ ಪುಡಿ ಜಸ್ಟ್ ಒಂದು 50 ಗ್ರಾಮ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಗರಂ ಮಸಾಲ. ಸ್ನೇಹಿತರೆ ನೋಡಿ ಆಗಲೇ ಮಸಾಲ ತೋರಿಸೋದಲ್ಲ, ಆ ಮಸಾಲದಲ್ಲಿ ನೋಡಿ ಇದನ್ನ ರುಬ್ಕೊಂಡು ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಜಸ್ಟ್ ಒಂದು ಅರ್ಧ ಹಾಕ್ಕೊತಾ ಇದ್ದಾರೆ. ಅರ್ಧ ನೆಕ್ಸ್ಟು ಸಂಜೆ ಇವರು ಮತ್ತೆ ಕುರ್ಮಾ ಮಾಡ್ತಾರೆ. ಮತ್ತೆ ಅದಕ್ಕೂ ಅಂತನೂ ಒಂದೇ ಸತಿ ಮಸಾಲ ಮಾಡಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಈಗ ಅರ್ಧ ಹಾಕ್ಕೊಂಡಿದ್ದಾರೆ, ಅರ್ಧ ಇಟ್ಕೊಂಡಿದ್ದಾರೆ. ನೋಡಿ ಆಲೂಗಡ್ಡೆ ಮತ್ತೆ ಬೇಳೆ, ಇದಕ್ಕಿನ ಬೇಳೆ ಎಲ್ಲ ಫುಲ್ ಬೆಂದಿರಬೇಕು. ಇದನ್ನ ಒಂದು 80% ಬೇಯಿಸ್ಕೊಂಡಿರ್ತಾರೆ. 80% ಬೆಂದಿದ ನಂತರ ಈಗ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ ಮಸಾಲ ಹಾಕಿದ ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 3 ಸೌಟು ಹುಣಸೆಹಣ್ಣು ಹುಳಿ. ಮಸಾಲ ಹಾಕಿದ್ಮೇಲೆ ಒಂದು 15 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಇದಕ್ಕಿನ ಬೇಳೆ ಕುರ್ಮಾ ರೆಡಿ ಆಗಿದೆ. ನೋಡಿ ಆಫ್ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ ತುಪ್ಪ ಹಾಕ್ಕೊಂಡಿದ ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು RS ಕ್ಯಾಟರ್ಸ್ ಕಡೆಯಿಂದ ಸರ್ಜಾಪುರದಲ್ಲಿ ಅವರೇ ಬೇಳೆ ಮೇಳದಲ್ಲಿ ಇವರು ಮಾಡಿರೋಂಥ ಒಂದು ಇದಕ್ಕಿನ ಬೇಳೆ ಕುರ್ಮಾ. ಇದಂತೂ ತುಂಬ ಚೆನ್ನಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ. ಇಡ್ಲಿ ಕೊಟ್ಟಿದ್ರು, ಇದು ಮಲ್ಲಿಗೆ ಇಡ್ಲಿ ಕೊಟ್ಟಿದ್ರು. ಮಲ್ಲಿಗೆ ಇಡ್ಲಿ ಜೊತೆಯಲ್ಲಿ ಇದು ಕುರ್ಮಾ ಕೊಟ್ಟಿದ್ರು. ಇವೆರಡಕ್ಕೂ ಅಷ್ಟೇ ಕಾಂಬಿನೇಷನ್ ಸಕ್ಕದಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಇವ್ರ ಹತ್ರ 4 ಥರ ಇಡ್ಲಿ ಇದೆ. ಒಂದು ಮಲ್ಲಿಗೆ ಇಡ್ಲಿ, ಬಿದಿರು ಚಿಬ್ಲಿ ಇಡ್ಲಿ, ಮತ್ತೆ ತಟ್ಟೆ ಇಡ್ಲಿ, ಮತ್ತೆ ಕೊಟ್ಟೆ ಇಡ್ಲಿ ಅಂತ ಬಿಟ್ಟು ಈ ತರ ಒಂದು 4 ಥರ ಇಡ್ಲಿಗಳಿದೆ. ಇಡ್ಲಿಗಳೆಲ್ಲಾನು ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಸಕ್ಕದಾಗಿತ್ತು. ನೀವಿನ್ನೂ ಸರ್ಜಾಪುರ ಮೇಳಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ವಿಸಿಟ್ ಮಾಡಿ.
ಇದು ಇವತ್ತು ಮತ್ತು ನಾಳೆ ಸಂಡೇ ಮಾತ್ರ 2 ದಿನ ಇರುತ್ತೆ. 4ನೇ ತಾರೀಕು ಜನವರಿ 4ನೇ ತಾರೀಕು ಇದು ಕ್ಲೋಸ್ ಆಗ್ತಾ ಇದೆ. ನಿಯರ್ ಬೈ ಇರೋಂಥವ್ರು ಹೋಗಿ ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.